ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಂಟ್ ಟೆಕ್ ಯೂಟ್ಯೂಬ್ ಚಾನಲ್. ನನ್ನ ಹೊಸ ವಿಡಿಯೋಗೆ ನಿಮಗೆಲ್ರಿಗೂ ಸುಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಏನು ಹೇಳಕೊಟ್ಟಿದ್ದೀನಿ ಅಂದರೆ ಸಿಂಪಲ್ ಫ್ರೆಂಡ್ಸ್. ನಿಮ್ಮ ಮೊಬೈಲ್ನಲ್ಲಿ ಯೂಸ್ ಮಾಡುವಂಥ ಡಾಟಾ ಯಾವ ಸ್ಪೀಡ್ನಲ್ಲಿ ಓಡ್ತಿದೆ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಅಂತ ಅಂದರೆ, ಈಗ ನೀವು ಯಾವುದಾದ್ರು ಒಂದು ಮೂವಿನ ಡೌನ್ಲೋಡ್ ಮಾಡಿದ್ರೆ ಆ ಮೂವಿ ಡೌನ್ಲೋಡು ಯಾವ ರೀತಿ ಆಗ್ತಾಯಿರ್ಬೇಕಾದ್ರೆ ಎಷ್ಟು ಎಮ್ ಬಿ ಓಡ್ತಾ ಇದೆ ನಿಮ್ಮ ಡಾಟಾ, ನೀವು ಯೂಸ್ ಮಾಡುವಂಥ ಸಿಮ್ನಲ್ಲಿ ಏನು ಡಾಟಾ ಸೆಕೆಂಡ್ಗೆ ಎಷ್ಟು ಎಮ್ ಬಿ ಓಡುತ್ತೆ ಡೌನ್ಲೋಡ್ ಮಾಡ್ಬೇಕಾದ್ರೆ ಅನ್ನೋದನ್ನು ಎಲ್ಲ ಹೇಗೆ ತಿಳ್ಕೊಳ್ಳೋದು, ಅಥವಾ ನೀವಿರೋ ಜಾಗದಲ್ಲಿ ಎಷ್ಟು ಸ್ಪೀಡಲ್ಲಿ ನೆಟ್ವರ್ಕು ಓಡ್ತಾ ಇದೆ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳ್ಕೊಳಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಗೋ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್ ಏನಿಲ್ಲ ಫ್ರೆಂಡ್ಸ್, ಇದಕ್ಕಾಗಿ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಫ್ರೆಂಡ್ಸ್. ಆ ಅಪ್ಲಿಕೇಶನ್ ಯಾವುದು ಅಂತ ಹೇಳ್ತೀನಿ. ಸುಮ್ಮನೆ ಸಿಂಪಲ್ಲಾಗಿ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಮಾಮೂಲಿ ಪ್ಲೇಸ್ಟೋರ್ಗೆ ಬಂದ ನಂತರ ನೀವು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ SPEED ಸ್ಪೀಡ್ ಸ್ಪೇಸ್ ಬಿಟ್ಬಿಟ್ಟು ಚೆಕ್ ಅಂತ ಹೊಡೆದ್ರಿ, ಸ್ಪೀಡ್ ಚೆಕ್ ಅಂತ ಹೊಡೆದ್ಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು. ಈ ಥರ ತುಂಬಾ ಆ್ಯಪ್ಸ್ ಬರುತ್ತೆ. ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು ಇಂಟರ್ನೆಟ್ ಸ್ಪೀಡ್ ಟೆಸ್ಟ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪ್ನ ಕ್ಲಿಕ್ ಮಾಡ್ಕೊಂಡ ನಂತರ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಡೌನ್ಲೋಡ್ ಮಾಡ್ಕೊಂಡ ನಂತರ ಅದನ್ನು ಸಿಂಪಲಾಗಿ ಈ ರೀತಿ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಯಾವ ಮುಖಾಂತರ ನೀವು ನಿಮ್ಮ ನೆಟ್ ಎಷ್ಟು ಸ್ಪೀಡಾಗಿ ಓಡ್ತೀವಿ ಅನ್ನೋದನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು. ನಾನು ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ, ಓಪನ್ ಆಗ್ತಾಯಿದೆ ಫ್ರೆಂಡ್ಸ್. ತೋರಿಸ್ತೀನಿ ಹೇಗೆ ಅದನ್ನು ಚೆಕ್ ಮಾಡೋದು ನೋಡಿ. ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ ನಂತರ ಈ ರೀತಿಯಾದಂಥ ಒಂದು ಸಿಂಪಲ್ ಆದ ಇಂಟರ್ಫೇಸಸ್ ಬರುತ್ತೆ. ನೀವು ಇಲ್ಲಿ ಮಾಡಬೇಕಾದ್ರೆ ಇಷ್ಟೇ ಸಿಂಪಲ್, ನೀವು ಏನು ಮಾಡಬೇಕಾಗಿಲ್ಲ. ಈ ಟೆಸ್ಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಅದು ಕನೆಕ್ಟ್ ಆಗ್ತದೆ. ಏನು ಟೆಸ್ಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಅದು ಈ ರೀತಿ ಕನೆಕ್ಟ್ ಆಗ್ತಿರುತ್ತೆ. ನೀವು ಇರುವಂಥ ಸ್ಥಳದಲ್ಲಿ ನಿಮ್ಮ ನೆಟ್ಟು ಯಾವ ಸ್ಪೀಡಲ್ಲಿ ಓಡ್ತಾ ಇದೆ ಅದನ್ನು ಕ್ಯಾಪ್ಚರ್ ಮಾಡುತ್ತೆ ನೋಡಿ. ಯಾವ ರೀತಿ ಅಂತ ಹೇಳ್ತಿದೆ ನೋಡಿ, ಅದು ಇದು ಮಾಡ್ತಾಯಿದೆ. ಓಕೆ ಫ್ರೆಂಡ್ಸ್, ನೋಡ್ತಾ ಬಂದು ಇಲ್ಲಿ MB/s ಅಂತ ನೋಡಿ ಇಲ್ಲಿ ತೋರಿಸ್ತಾ ಇದೆ. MB/s ಅನ್ನೋದನ್ನು ಇಲ್ಲಿ ಹೇಗೆ ತೋರಿಸ್ತಾ ಇದೆ. ನಾನು ಏನೇ ಡೌನ್ಲೋಡ್ ಮಾಡೋದು ಅದು ಯಾವ ಸ್ಪೀಡಲ್ಲಿ ಎಳೆಯುತ್ತೆ ಅನ್ನೋದನ್ನು ಇದು ತೋರಿಸುತ್ತೆ ಫ್ರೆಂಡ್ಸ್. ಆಗ್ತಾಯಿದೆ ಫ್ರೆಂಡ್ಸ್ ನಿಮಿಷ ನೋಡಿ. ಓಕೆ, ಫುಲ್ ಆಗಿದೆ ಫ್ರೆಂಡ್ಸ್ ಅದು. ಓಕೆ ಆಗಿದೆ ನೋಡಿ, ಇಲ್ಲಿ ಬಂತು, ಅದರ ರಿಸಲ್ಟ್ ಬಂತು. ಓಕೆ ಅಡ್ವರ್ಟೈಸ್ ಬಂತು. ಓಕೆ ನಿಮಿಷ ಫ್ರೆಂಡ್ಸ್, ಅಡ್ವರ್ಟೈಸ್ ಬಂತು. ಅದು ಹೇಗೆ ಎಷ್ಟು ಸ್ಪೀಡಲ್ಲಿ ಓಡ್ತಿದೆ ಅನ್ನೋದನ್ನು ಟೆಸ್ಟ್ ಮಾಡಿ ತೋರಿಸುತ್ತೆ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ನೀವು ಇಲ್ಲಿ ನೋಡ್ಬೋದು ನನ್ನ ಸ್ಕ್ರೀನ್ ಮೇಲಿದೆ. ಓಕೆ ನೋಡಿರ್ಬೋದು, ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. 28 ನಿಮಿಷದಿಂದ 28 MS ಡೌನ್ಲೋಡ್ಗೆ ಈಗ ನಾನೇನೇ ಡೌನ್ಲೋಡ್ ಮಾಡಿದ್ರು ಒಂದು ಸೆಕೆಂಡ್ಗೆ 18.14 MB ಅದು ಎಳೆಯುತ್ತೆ ಫ್ರೆಂಡ್ಸ್. ನಾನು ಇರುವಂಥ ಈ ಜಾಗದಲ್ಲಿ ಡಾಟಾ ಯಾವ ರೀತಿ ಅಂದರೆ, ನಾನು ಇರುವಂಥ ಜಾಗದಲ್ಲಿ ನಾನು ಡೌನ್ಲೋಡ್ ಕೊಟ್ಟರೆ ಒಂದು ಸೆಕೆಂಡ್ಗೆ 18 MB ಸ್ಪೀಡಾಗಿ ಎಳೆಯುತ್ತೆ ಫ್ರೆಂಡ್ಸ್ ಡೌನ್ಲೋಡ್ ಆಗೋಕ್ಕೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ. ಮತ್ತು ಏನಾದ್ರು ನೀವು ವಿಡಿಯೋ ಅಪ್ಲೋಡ್ ಮಾಡೋದಾದರೆ ಅದು ಯಾವ ಸ್ಪೀಡಲ್ಲಿ ಅಪ್ಲೋಡ್ ಆಗುತ್ತೆ ಅಂತ ಅನ್ನೋದಾದರೆ, ಒಂದು ವಿಡಿಯೋ ನೀವು ಅಪ್ಲೋಡ್ ಕೊಟ್ಟರೆ ಒಂದು ಸೆಕೆಂಡ್ಗೆ 4 MB ಅಷ್ಟು ಸ್ಪೀಡಲ್ಲಿ ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಅದು ಇಲ್ಲಿ ತೋರಿಸ್ತಿದೆ, ನೀವು ಇಲ್ಲಿ ನೋಡ್ಬೋದು. ಅಪ್ಲೋಡ್ 4.88 ಅಂತ ತೋರಿಸ್ತಿದೆ MB/s ಅಂತ ತೋರಿಸ್ತಿದೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಡಿಸ್ಟೆನ್ಸ್ ಡಾಟಾ ಸೆಂಟ್ ನೋಡ್ಬೋದು, 5 MB. ನೀವು ಇಲ್ಲಿ ನೋಡ್ತಿರ್ಬೋದು. ತುಂಬಾ ಈ ರೀತಿಯಾಗಿ ನಿಮ್ಮ ಒಂದು ಡಾಟಾ ಹೇಗೆ ಓಡ್ತಿದೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ಯಾವ ರೀತಿ ಡೌನ್ಲೋಡ್ ಮಾಡ್ತಿದೆ ಮತ್ತು ನಿಮ್ಮ ಡಾಟಾ ಎಷ್ಟು ಸ್ಪೀಡಲ್ಲಿ ಓಡ್ತಿದೆ ಅನ್ನೋದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಕೂಡ ಈ ಚೆಕ್ ಮಾಡ್ಕೊಳ್ಳಿ. ಈ ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವಲ್ಲಿ ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿರೋ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.